ನ್ಯೂಸ್ ನೆಕ್ಸ್ಟ್ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ದರ್ಶನ್ ಶೆಟ್ಟಿ ನಾರ್ಕಳಿ. ಟಾಪ್ ನ್ಯೂಸ್ ನೋಡೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ನಿಧಿ ಆಸೆಗಾಗಿ 8 ತಿಂಗಳ ಕಂದಮ್ಮನ ಬಲಿಗೆ ಹುನ್ನಾರ. ಸೂಲಿಬೆಲೆಯಲ್ಲಿ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ಘನಘೋರ ಕೃತ್ಯ. ಅಧಿಕಾರಿಗಳ ಸಮಯ ಪ್ರಜ್ಞೆಯಿಂದ ತಪ್ಪಿದ ಅನಾಹುತ. ಕಾರ್ಕಳದಲ್ಲಿ ಮಿಯಾರು ಲವಕುಶ ಕಂಬಳೋತ್ಸವ. ಸುನೀಲ್ ಕುಮಾರ್ ನೇತೃತ್ವದಲ್ಲಿ ವಿಭಿನ್ನ ಕಂಬಳ. 200ಕ್ಕೂ ಅಧಿಕ ಕೋಣಗಳು ಸ್ಪರ್ಧೆಯಲ್ಲಿ ಭಾಗಿ. ಧರ್ಮಸ್ಥಳ ಗೂಢ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆ. ಎಸ್ಐಟಿ ಮಧ್ಯಂತರ ವರದಿ ತಟಸ್ಥಗೊಳಿಸಿದ ಬೆಳ್ತಂಗಡಿ ನ್ಯಾಯಾಲಯ. ವಿಚಾರಣೆ ಜನವರಿ 23ಕ್ಕೆ ಮುಂದೂಡಿಕೆ. ಚಳಿಯಿಂದ ಮಂದವಾಯಿತು ಎಳ್ನೀರು ಉದ್ಯಮ. ಹೊರ ರಾಜ್ಯಗಳಲ್ಲಿ ಸರಬರಾಜು ಕ್ಷೀಣ. ಸ್ಥಳೀಯ ಮಾರುಕಟ್ಟೆಗಳಲ್ಲಿ ಅಗ್ಗದ ದರಕ್ಕೆ ಮಾರಾಟ. ಸಿನಿಮಾ ಪ್ರಚಾರಕ್ಕಾಗಿ ರೀಲ್ಸ್ ಮೊರೆ ಹೋದ ಚಿತ್ರತಂಡ. ಕೊರಗಜ್ಜನ ವಿಡಿಯೋ ಮಾಡಿದ್ರೆ ಕೊಡ್ತಾರಂತೆ ಬಹುಮಾನ. ದೈವ ನರ್ತಕರಿಂದ ಹೆಚ್ಚಿದ ಆಕ್ರೋಶ. ಕಿಚ್ಚ ಸುದೀಪ್ ಮಾಳು ನಿಪ್ನಾಳ ಮುಖಾಮುಖಿ. ಸಂದರ್ಶನಗಳಲ್ಲಿ ಆಡಿದ ಮಾತುಗಳಿಗೆ ಕ್ಷಮೆಯಾಚನೆ. ಮನೆ ಮಗನಂತೆ ಸ್ವೀಕರಿಸಿ ಎಂದ ಬಿಗ್ ಬಾಸ್ ಮಾಜಿ ಸ್ಪರ್ಧಿ. ಕಾಲ ಎಷ್ಟೇ ಮುಂದುವರೆದಿದ್ದರೂ ಸಹ ಜನ ಇಂದಿಗೂ ಮೂಢನಂಬಿಕೆಗಳ ಮೇಲೆ ನಂಬಿಕೆ ಮರೆತಿಲ್ಲ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಎಂಬಲ್ಲಿ ನಿಧಿಯ ಆಸೆಗಾಗಿ ಗಂಡು ಮಗುವಿನ ಕೊಲೆ ಹುನ್ನಾರ ನಡೆಸಿದ ಅಮಾನವೀಯ ಘಟನೆಯೊಂದು ವರದಿಯಾಗಿದೆ. ಸೂಲಿಬೆಲೆಯ ಜನತಾ ಕಾಲೋನಿಯ ಮನೆಯೊಂದರಲ್ಲಿ ಗುಂಡಿ ತೋಡಿ ಮಗುವಿನ ಬಲಿಗಾಗಿ ಪೂಜೆ ನಡೆಸುತ್ತಿದ್ದ ಸಂದರ್ಭದಲ್ಲಿ ಪೊಲೀಸರು ಮಧ್ಯಪ್ರವೇಶಿಸಿದ್ದಾರೆ. ಬೇರೊಬ್ಬರಿಂದ ಗಂಡು ಮಗುವನ್ನು ಖರೀದಿಸಿ ಬಲಿ ಕೊಡಲು ಸಂಪೂರ್ಣ ಪ್ಲಾನ್ ಮಾಡಲಾಗಿತ್ತು ಎನ್ನುವುದು ತನಿಖೆ ವೇಳೆ ಹೊರಬಿದ್ದಿದೆ. ಸೈಯದ್ ಇಮ್ರಾನ್ ಎಂಬುವರ ಮನೆಯಲ್ಲಿ ಈ ರೀತಿ ನಿಧಿ ಆಸೆಗಾಗಿ ಪೂಜೆ ನಡೆದಿತ್ತು. ಬೇರೊಬ್ಬರಿಂದ ಗಂಡು ಮಗುವನ್ನು ಖರೀದಿಸಿದ ಸೈಯದ್ ಹುಣ್ಣಿಮೆ ದಿನದಂದು ಮಗುವನ್ನು ಬಲಿ ಕೊಟ್ಟು ಗುಂಡಿಯಲ್ಲಿ ಹೂತು ಹಾಕುವ ಯೋಚನೆಯಲ್ಲಿದ್ದರು. ಆದರೆ ಈ ಬಗ್ಗೆ ಅಪರಿಚಿತರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆ ಮಾಡಿ ದೂರು ನೀಡಿದ್ದಾರೆ. ಸೂಕ್ತ ಮಾಹಿತಿ ಆಧರಿಸಿ ಅಧಿಕಾರಿಗಳು ಹಾಗೂ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಗುಂಡಿ ತೆಗೆದು ಪೂಜೆ ನಡೆಯುತ್ತಿರುವುದು ಬೆಳಕಿಗೆ ಬಂದಿದೆ. ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದು 8 ತಿಂಗಳ ಕಂದಮ್ಮನನ್ನು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು ರಕ್ಷಿಸಿದ್ದಾರೆ. ಈ ಸಂಬಂಧ ಸೂಲಿಬೆಲೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ. ಕರಾವಳಿ ಜನಪ್ರಿಯ ಕ್ರೀಡೆ ಕೃಷಿಕರ ಸಂಭ್ರಮದ ಮೂಲವಾಗಿರುವ ಕಂಬಳ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಅದರಲ್ಲೂ ಐತಿಹಾಸಿಕ ಮಿಯಾರು ಲವಕುಶ ಜೋಡು ಕೆರೆ ಕಂಬಳ ಅನ್ನದಾತರಿಗೆ ಮಾತ್ರವಲ್ಲ, ಕಂಬಳ ಪ್ರಿಯರಿಗೆ ರಸದೌತಣವನ್ನೇ ಉಣಬಡಿಸುತ್ತದೆ. ಕಾರ್ಕಳ ಶಾಸಕರಾದ ಸುನೀಲ್ ಕುಮಾರ್ ಅವರ ನೇತೃತ್ವದಲ್ಲಿ ಮಿಯಾರು ಲವಕುಶ ಕಂಬಳ ವಿಜೃಂಭಣೆಯಿಂದ ನೆರವೇರಿತು. ಸುಮಾರು 200ಕ್ಕೂ ಅಧಿಕ ಜೋಡಿ ಕೋಣಗಳು ಭಾಗವಹಿಸಿದ್ದ ಈ ಕಂಬಳದಲ್ಲಿ ಕ್ರೀಡಾಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಹಾಗಾದರೆ ಮಿಯಾರು ಕಂಬಳೋತ್ಸವ ಹೇಗಿತ್ತು ಅನ್ನೋ ಕುರಿತು ವಿಶೇಷ ವರದಿ ಇಲ್ಲಿದೆ. ಕರಾವಳಿ ಕರ್ನಾಟಕದಲ್ಲಿ ಬೇಸಾಯ ವೃತ್ತಿಯೇ ಪ್ರಮುಖವಾಗಿರುವ ಸಮಾಜದಲ್ಲಿ ಕೋಣಗಳು ಕೃಷಿಕರ ಬದುಕಿನ ಅವಿಭಾಜ್ಯ ಅಂಗವಾಗಿದೆ. ಕೃಷಿಕರು ಭತ್ತದ ಗದ್ದೆಗಳಲ್ಲಿ ಕೊಯ್ಲಿನ ಬಳಿಕ ಕೋಣಗಳನ್ನು ಓಡಿಸುತ್ತಿದ್ದ ಆಚರಣೆ ಮತ್ತು ಆಟವಷ್ಟೇ ಆಗದೆ ಅದರೊಂದಿಗೆ ಇಂತಹ ಆಚರಣೆಯ ಜೊತೆಗೆ ಸಾಂಸ್ಕೃತಿಕ, ಸಾಮಾಜಿಕ ಹಾಗೂ ಧಾರ್ಮಿಕ ನಂಬಿಕೆಯು ಮಿಳಿತಗೊಂಡಿರುವುದು ಕಂಬಳ. ಕರಾವಳಿಯಲ್ಲಿ ಕಂಬಳದ ಆಚರಣೆಗೆ ಸುಮಾರು 800ರಿಂದ 900 ವರ್ಷಗಳ ಹಿನ್ನೆಲೆ ಇದೆ. ಉಡುಪಿ ತಾಲೂಕಿನ ಕೆಂಜೂರಿನ ಸಮೀಪ ದೊರಕಿದ ಆಳುಪರಾಣಿ ಬಲ್ಲಮಹಾದೇವಿಗೆ ಸಂಬಂಧಿಸಿದ ಶಾಸನದಲ್ಲಿ ಕಂಬಳದ ಬಗ್ಗೆ ಹೇಳಲಾಗಿದೆ. ಇದರ ಕಾಲ ಕ್ರಿಸ್ತಶಕ 1200 ಆಗಿದ್ದು, ಕಂಬಳ ಕನಿಷ್ಠ 800 ವರ್ಷಗಳಿಂದ ಆಚರಿಸಲ್ಪಡುತ್ತಾ ಬಂದಿದೆ ಎಂಬುದು ಸ್ಪಷ್ಟವಾಗುತ್ತೆ. ಈ ಹಿನ್ನೆಲೆಯಲ್ಲಿ ಕಂಬಳಕ್ಕೆ ಸುದೀರ್ಘ ಶ್ರೀಮಂತ ಇತಿಹಾಸವಿದೆ ಎನ್ನುವುದು ತಿಳಿಯುತ್ತೆ. ಇನ್ನು ರಾಜ್ಯದಲ್ಲಿ ಅತ್ಯಧಿಕ ಸೌಲಭ್ಯಗಳನ್ನು ಹೊಂದಿರುವ ವಿಶಿಷ್ಟ ಕಂಬಳ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಮಿಯಾರು ಲವಕುಶ ಜೋಡು ಕೆರೆ ಕಂಬಳ ಈ ಬಾರಿ 22ನೇ ವರ್ಷಕ್ಕೆ ಕಾಲಿಟ್ಟಿದೆ.
ಕಾರ್ಕಳದ ಶಾಸಕರಾದ ವಿ ಸುನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಕಂಬಳ ಸಮಿತಿ ಹಾಗೂ ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ಸಹಯೋಗದಲ್ಲಿ ಆಯೋಜಿಸಲಾದ ಈ ಕ್ರೀಡೋತ್ಸವ ಸಂಪ್ರದಾಯಬದ್ಧ ಪೂಜೆ, ನಡಾವಳಿ ಮತ್ತು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಆರಂಭವಾಯಿತು. 2 ದಿನಗಳ ಕಾಲ ನಡೆಯುವ ಕಂಬಳೋತ್ಸವಕ್ಕೆ ಶಾಸಕರಾದ ವಿ ಸುನಿಲ್ ಕುಮಾರ್ ದೀಪ ಬೆಳಗುವ ಮೂಲಕ ಚಾಲನೆ ನೀಡಿದ್ದಾರೆ. ರಾಜ್ಯದ ಅತ್ಯಂತ ಸುಸಜ್ಜಿತವಾದ ಕಂಬಳ ನಡೆಯುವ ಮಿಯಾರು ಕಂಬಳ ಲವಕುಶ ಕೆರೆ ನೋಡಲು ಸೊಗಸು. ಆಧುನಿಕತೆಯ ಟಚ್ ಜೊತೆಗೆ ಸಾಂಪ್ರದಾಯಿಕವಾಗಿ ನಡೆಯುವ ಈ ಕಂಬಳ ನೋಡಲು ದೂರದ ಊರುಗಳಿಂದ ಜನ ಬರ್ತಾರೆ. ಉತ್ತಮವಾದ ಕ್ರೀಡಾಂಗಣ ಮಾದರಿಯ ಪ್ರೇಕ್ಷಕರ ಗ್ಯಾಲರಿ, ಕೋಣಗಳನ್ನು ಬಿಡುವ ಕಡೆಸೂರಿನ ವ್ಯವಸ್ಥೆ, ಕಂಬಳವನ್ನು ನೋಡಲು ಎತ್ತರದ ವ್ಯವಸ್ಥೆಯಲ್ಲಿ ಕಂಬಳ ನೋಡೋದೇ ಒಂದು ಅದ್ಭುತ ಅನುಭವ. ಇನ್ನು ಈ ಬಾರಿ ಕಂಬಳದಲ್ಲಿ 200ಕ್ಕೂ ಅಧಿಕ ಜೋಡಿ ಕೋಣಗಳು ಭಾಗವಹಿಸಿ ತಮ್ಮ ವೇಗ ಮತ್ತು ಶಕ್ತಿಯನ್ನ ಪ್ರದರ್ಶಿಸಿದ್ವು. ಕಂಬಳ ಅಂತ ಹೇಳಿದ್ರೆ ಅದು ಅಪ್ಯಾಯಮಾನವಾದ ಕ್ರೀಡೆ. ತಾನು ಸಾಕಿದ ಕೋಣಗಳ ಸ್ಪರ್ಧೆಯ ಕಂಬಳ ತನ್ನ ಕೋಣಗಳ ಜೊತೆ ಓಡುತ್ತಾ ಇರುವಂಥ ಓಟಗಾರಿಗೂ ಕೂಡ ಖುಷಿ ಕೊಡುವಂಥ ಕಂಬಳ. ಈ 22ನೇ ವರ್ಷದ ಮಿಯಾರಿನ ಕಂಬಳ ಕಾಶಿ ಎಂದು ಪ್ರಸಿದ್ಧಿ ಪಡೆದಿರುವಂಥ ಈ ಸ್ಟೇಡಿಯಂನಲ್ಲಿ 200 ಜೊತೆ ಕೋಣಗಳ ಪಾಲ್ಗೊಳ್ಳುವಿಕೆಯ ಕಂಬಳ ಎಂದು ನಡೀತಾ ಇದೆ. ಈ ಕ್ಷೇತ್ರದ ಶಾಸಕರು ಮಾಜಿ ಸಚಿವರು ಆಗಿರ್ತಕ್ಕಂಥ ವಿ ಸುನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ನಡೆಯುವಂಥ ಈ ಕಂಬಳ ನಮ್ಮ ಜಿಲ್ಲೆಯಲ್ಲಿ ಹೆಸರು ಮಾಡೋದರ ಜೊತೆ ದೇಶ ವಿದೇಶದಲ್ಲಿ ಕೂಡ ಮಿಯಾರು ಕಂಬಳಕ್ಕೆ ಒಂದು ಹೆಸರಿದೆ, ಅದರಲ್ಲೊಂದು ಉಸಿರಿದೆ. ಆ ಕಂಬಳದಲ್ಲಿ ಪಾಲ್ಗೊಳ್ಳುವಂಥ ಕೋಣಗಳ ಯಜಮಾನರ ಖುಷಿ ಇದೆ ಅಂತೇಳಿ ಭಾವಿಸ್ಕೊಳ್ಳೋರು ಈ ಮಿಯಾರು ಕಂಬಳದಲ್ಲಿ. ಅದರಿಂದ ಈ ಕಂಬಳಕ್ಕೆ ಉತ್ತಮ ಸ್ಟೇಡಿಯಮನ್ನು ನಿರ್ಮಾಣ ಮಾಡಿ ಈ ಕಂಬಳಕ್ಕೆ ಹೆಚ್ಚಿನ ಜನಸಂಖ್ಯೆಯನ್ನು ಬರುವಂತೆ ನೋಡಿಕೊಳ್ಳೋದರಾಗಲಿ, ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು ಅದನ್ನಾಗಲಿ, ಎಲ್ಲ ಕೋಣಗಳ ಯಜಮಾನರಿಗೆ ಗೌರವ ಕೊಡೋದಾಗಲಿ, ಓಟಗಾರರಿಗೆ ಬೇಕಾದಂಥ ಕರೆಯ ನಿರ್ಮಾಣ ಆಗಲಿ, ಎಲ್ಲವನ್ನು ಮಾಡ್ತಕ್ಕಂಥ ಜಿಲ್ಲೆಯ ಅತ್ಯುತ್ತಮ ಕಂಬಳ ಇದ್ದರೆ ಅದು ಮಿಯಾರು ಕಂಬಳ ಅಂತ ಹೇಳಲಿಕ್ಕೆ ನಾವು ಸಂತೋಷ ಪಡ್ತಾ ಇದ್ದೇವೆ. ಭಾಗವಹಿಸುವ ಎಲ್ಲ ಕೋಣಗಳ ಯಜಮಾನರಿಗೆ ಶುಭಾಶಯಗಳನ್ನು ಹೇಳುತ್ತಾ, ಗೆದ್ದವರಿಗೆ ಬಹುಮಾನಗಳಿದೆ, ಸೋತರು ಕೂಡ ಇಷ್ಟೆಲ್ಲ ಜನರ ಮನಸ್ಸನ್ನು ಗೆಲ್ಲುವಂಥ ಆ ಓಟವನ್ನು ನೋಡಿ ಆನಂದಿಸುವಂಥ ಸುಮಾರು 2 ಲಕ್ಷ ಜನ ಪಾಲ್ಗೊಳ್ಳುವಂಥ ಈ ಕಂಬಳ ನೇರವಾಗಿ ನೋಡ್ತಾರೆ. ಸರಿಸುಮಾರು ಒಂದು 10 ಲಕ್ಷ ಜನ ನೇರ ಪ್ರಸಾರದಲ್ಲಿ ನೋಡ್ತಾರೆ. ಮಾಧ್ಯಮದ ಮುಖಾಂತರ ನೋಡುವಂಥ ಎಲ್ಲ ಬಂಧುಗಳಿಗೆ ಕೂಡ ಒಮ್ಮೆ ಬಂದು ಕಂಬಳವನ್ನು ನೇರವಾಗಿ ನೋಡಿ ಆನಂದಿಸಿ ಆ ಕೋಣಗಳನ್ನು ನೋಡುತ್ತಾ, ಆ ಓಟಗಾರ ಫಿಸಿಕಲ್ ಫಿಟ್ನೆಸ್ಸನ್ನು ನೋಡುತ್ತಾ, ಕಂಬಳ ಅಂತ ಹೇಳಿದರೆ ತುಳುನಾಡಿನ ರಾಯಭಾರಿ, ಈ ಸಂಸ್ಕೃತಿ ವಿಶ್ವಕ್ಕೆ ಪಸರಿಸಿದಂಥ ಈ ಮಿಯಾರು ಕಂಬಳ ಇಂದು 22ನೇ ವರ್ಷದಲ್ಲಿ ನಡೀತಾ ಇದೆ. ಎಲ್ರಿಗೂ ಒಳ್ಳೆಯದಾಗಲಿ, ಬನ್ನಿ ಒಮ್ಮೆ ನಮ್ಮ ಕಂಬಳವನ್ನು ವೀಕ್ಷಣೆ ಮಾಡಿ ಅಂತೇಳಿ ನಿಮ್ಮೆಲ್ಲರಿಗೂ ಕೂಡ ಆಹ್ವಾನವನ್ನು ಕೊಡ್ತಾ ಇದ್ದೇನೆ. ಉಡುಪಿ, ದಕ್ಷಿಣ ಕನ್ನಡ ಸೇರಿದಂತೆ ಸುತ್ತಮುತ್ತಲಿನ ಜಿಲ್ಲೆಗಳಿಂದ ಕೋಣಗಳ ಮಾಲೀಕರು ಆಗಮಿಸಿದ್ದು ಕಂಬಳಕೆರೆ ಸುತ್ತಲೂ ಹಬ್ಬದ ವಾತಾವರಣ ನಿರ್ಮಾಣವಾಯಿತು. ಪ್ರತಿ ಓಟಕ್ಕೂ ಪ್ರೇಕ್ಷಕರ ಜೋರಾದ ಕೈಸೇರಿಕೆ ಹಾಗೂ ಹರ್ಷೋದ್ಗಾರಗಳು ಕೇಳಿಬಂದವು. ಮಿಯಾರು ಕಂಬಳವು ಸಂಪ್ರದಾಯದ ಜೊತೆಗೆ ಶಿಸ್ತು ಮತ್ತು ಸಮಯ ಪಾಲನೆಗೆ ಹೆಸರಾಗಿದ್ದು, ಈ ಬಾರಿ ಕೂಡ ಅದೇ ಮಾದರಿಯಲ್ಲಿ ಕಂಬಳ ನಡೆಯಿತು. ಕೋಣಗಳ ಆರೈಕೆಗಾಗಿ ಪಶುವೈದ್ಯಕೀಯ ವ್ಯವಸ್ಥೆ, ವೀಕ್ಷಕರಿಗೆ ಕುಡಿಯುವ ನೀರು, ಪಾರ್ಕಿಂಗ್ ಹಾಗೂ ಭದ್ರತಾ ವ್ಯವಸ್ಥೆಗಳನ್ನು ಸಮರ್ಪಕವಾಗಿ ಕಲ್ಪಿಸಲಾಗಿತ್ತು. ಸ್ವಯಂ ಸೇವಕರ ಶ್ರಮದಿಂದ ಯಾವುದೇ ಅಹಿತಕರ ಘಟನೆ ಸಂಭವಿಸದೆ ಕಂಬಳ ಯಶಸ್ವಿಯಾಗಿ ನೆರವೇರಿತು. ಸ್ಪರ್ಧೆಯಲ್ಲಿ ವಿಜೇತ ಜೋಡಿ ಕೋಣಗಳಿಗೆ ನಗದು ಬಹುಮಾನ, ಟ್ರೋಫಿ ಹಾಗೂ ಗೌರವ ಪ್ರಶಸ್ತಿಗಳನ್ನು ಪ್ರದಾನಿಸಲಾಯಿತು. ಕಂಬಳದ ಯಶಸ್ಸಿಗೆ ಸಹಕರಿಸಿದ ಸಂಘಟಕರು, ಸ್ವಯಂ ಸೇವಕರು, ಕೋಣಗಳ ಮಾಲೀಕರು ಹಾಗೂ ಕಂಬಳಾಭಿಮಾನಿಗಳಿಗೆ ಸಮಿತಿ ಕೃತಜ್ಞತೆ ಸಲ್ಲಿಸಿದೆ. ಇಲ್ಲಿ ಬಹಳ ವರ್ಷದಿಂದ ಈ ಲವಕುಶ ಜೋಡುಕರೆ ಕಂಬಳ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಕೋಣಗಳನ್ನು ಮಗುವಿನ ರೀತಿಯಲ್ಲಿ ಸಾಕಿ ಅವುಗಳಿಗೆ ಪಾಲನೆ ಪೋಷಣೆಗಳನ್ನು ಮಾಡಿ ಇಲ್ಲಿಗೆ ಕರ್ಕೊಂಡು ಬಂದು ಅವುಗಳನ್ನು ಓಡಿಸಿ ಇಲ್ಲಿ ಮನುಷ್ಯರಿಗಿಂತ ಜಾಸ್ತಿ ಕೋಣಗಳನ್ನು ಬಹಳ ಪ್ರೀತಿಪೂರ್ವಕವಾಗಿ ನೋಡ್ಕೊಳ್ತಾರೆ. ಹಾಗೆ ಕೃಷಿಕರಿಗೆ ಬಹಳ ಪ್ರಿಯವಾದಂಥ ಒಂದು ಸ್ಪರ್ಧಾಕೂಟ. ಇದಕ್ಕೋಸ್ಕರ ಕೃಷಿಕರು ಬಹಳ ಕಷ್ಟಪಟ್ಟು ಕೋಣಗಳನ್ನೆಲ್ಲ ಸಾಕಿ ಅವುಗಳನ್ನು ಇಲ್ಲಿ ಸ್ಪರ್ಧೆಗೆ ತಯಾರು ಮಾಡಿ ಕರ್ಕೊಂಡು ಬರ್ತಾರೆ. ಕೆಲವು ವಿಷಯಗಳಲ್ಲಿ ಮನುಷ್ಯರಿಗೂ ಕೂಡ ಕೆಲವು ಒಂದು ಭಾಷೆಗಳು ಅರ್ಥ ಆಗದೇ ಇರ್ಬೋದು, ಆದರೆ ಕೋಣಗಳಿಗೆ ನೀವು ಎಷ್ಟು ಪ್ರೀತಿಯಿಂದ ಹೇಳ್ತಿರೋ ಅವುಗಳಿಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ನಾವು ಮಕ್ಕಳಿಗೆ ಹೇಗೆ ಚಿಕ್ಕ ಇರುವಾಗ ಏನಾದರೂ ತಪ್ಪು ಮಾಡಿದರೆ ಹೊಡೆದು ಒಂದು ಪಾಠ ಕಲಿಸ್ತೀವೋ, ಹಾಗೆ ಕೋಣಗಳಿಗೂ ಕೂಡ ಅವುಗಳೇನಾದರೂ ತಪ್ಪು ಮಾಡಿದರೆ ಹೊಡೆದು ಪಾಠ ಕಲಿಸುವಂಥದ್ದು ಪ್ರೀತಿಯಿಂದ. ಅದು ಪ್ರಾಣಿ ಹಿಂಸೆ ಅಂತ ಬರುವುದಿಲ್ಲ.
ಹಾಗೆ ನಾವು ಇದಕ್ಕೆ ಬಹಳ ಪ್ರೋತ್ಸಾಹ ಮಾಡ್ತೇವೆ, ಹಾಗೆ ತುಂಬ ಸಪೋರ್ಟ್ ಮಾಡ್ತೇವೆ. ಒಟ್ಟಾರೆಯಾಗಿ ಅತ್ಯಂತ ಸಂಭ್ರಮದಲ್ಲಿ ಶಿಸ್ತುಬದ್ಧವಾಗಿ ಮಿಯಾರು ಕಂಬಳ ನಡೆಯಿತು. ಶಾಸಕ ಸುನಿಲ್ ಕುಮಾರ್ ನೇತೃತ್ವದಲ್ಲಿ ನಡೆದ ಕಂಬಳ ಆಯೋಜನೆ ಈ ಬಾರಿ ಮತ್ತೊಮ್ಮೆ ಪ್ರೇಕ್ಷಕರ ಮೆಚ್ಚುಗೆಗೆ ಕಾರಣವಾಯಿತು. ಅಶ್ವಥ್ ಆಚಾರ್ಯ, ನ್ಯೂಸ್ ನೆಕ್ಸ್ಟ್, ಉಡುಪಿ. ದೇಶದಾದ್ಯಂತ ಸಂಚಲನ ಮೂಡಿಸಿದ್ದ ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ ಎಸ್ಐಟಿ ನೀಡಿರುವ ಮಧ್ಯಂತರ ವರದಿಯನ್ನು ಬೆಳ್ತಂಗಡಿ ನ್ಯಾಯಾಲಯ ತಟಸ್ಥವಾಗಿರಿಸಿದೆ. ಪೂರ್ಣ ವರದಿ ಸಲ್ಲಿಕೆ ಬಳಿಕ ಪ್ರಕರಣ ಕೈಗೆತ್ತಿಕೊಳ್ಳುವುದಾಗಿ ನ್ಯಾಯಾಲಯ ತಿಳಿಸಿದ್ದು, ಹೀಗಾಗಿ ಉಳಿದ ವಿಚಾರಗಳ ಬಗ್ಗೆ ತನಿಖೆ ನಡೆಸಲು ನ್ಯಾಯಾಲಯವು ವಿಚಾರಣೆಯನ್ನು ಜನವರಿ 23ಕ್ಕೆ ಮುಂದೂಡಿದೆ. ಎಸ್ಐಟಿ ನೀಡಿರುವ ವರದಿಯು ಅಪೂರ್ಣವಾಗಿದೆ. ಈ ಅಪೂರ್ಣ ವರದಿಯನ್ನಿಟ್ಟುಕೊಂಡು ಯಾವುದೇ ಕ್ರಮ ಕೈಗೊಳ್ಳುವುದು ಅಸಾಧ್ಯ. ಹೀಗಾಗಿ ಈ ಅಪೂರ್ಣ ವರದಿಯನ್ನು ತಟಸ್ಥಗೊಳಿಸುತ್ತಿರುವುದಾಗಿ ಬೆಳ್ತಂಗಡಿ ಹೆಚ್ಚುವರಿ ನ್ಯಾಯಾಲಯದ ನ್ಯಾಯಾಧೀಶ ವಿಜೇಂದ್ರ TH ಆದೇಶ ಹೊರಡಿಸಿದ್ದಾರೆ. ಎಸ್ಐಟಿ ಪೂರ್ಣ ವರದಿ ತಯಾರಿಸಿ ನ್ಯಾಯಾಲಯಕ್ಕೆ ಸಲ್ಲಿಸಿದ ಬಳಿಕವೇ ಈ ವಿಚಾರಗಳನ್ನು ಪರಿಗಣಿಸಲಾಗುತ್ತದೆ ಎಂದು ಎಸ್ಐಟಿ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಅಲ್ಲದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರವಾಗಿ ಸಂತ್ರಸ್ತರು ಎಂದು ದಾಖಲಾಗಿರುವ ಅರ್ಜಿಗಳ ವಿಚಾರಣೆಯನ್ನು ಕೋರ್ಟ್ ಜನವರಿ 23ರಂದೇ ಕೈಗೆತ್ತಿಕೊಳ್ಳಲಿದೆ. ಅಲ್ಲದೆ ಧರ್ಮಸ್ಥಳದ ಪರವಾಗಿ ಸಲ್ಲಿಕೆಯಾಗಿರುವ ಅರ್ಜಿಗೆ ಹಿರಿಯ ನ್ಯಾಯವಾದಿ ದೊರೆರಾಜು ಅವರು ತಕರಾರು ಅರ್ಜಿ ಸಲ್ಲಿಸಿದ್ದಾರೆ. ಇದರ ವಿಚಾರಣೆಯು ಜನವರಿ 23ರಂದು ನಡೆಯಲಿದೆ. ಎಸ್ಐಟಿ ಪರವಾಗಿ ವಾದ ಮಂಡಿಸಿದ ಸರ್ಕಾರಿ ವಕೀಲರು ಅರ್ಜಿಯನ್ನು ಪರಿಶೀಲಿಸಿ ತಕರಾರು ಇದೆ ಎಂಬ ಬಗ್ಗೆ ಮುಂದಿನ ವಿಚಾರಣೆಯ ವೇಳೆ ತಿಳಿಸುವುದಾಗಿ ನ್ಯಾಯಾಲಯಕ್ಕೆ ತಿಳಿಸಿದ್ದಾರೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ. ಬ್ರಹ್ಮಾವರ ಕೃಷಿ ಸಂಶೋಧನಾ ಕೇಂದ್ರದ ಆವರಣದಲ್ಲಿ ಮರಗಳನ್ನು ಕಡಿದು ಮಾರಾಟ ಮಾಡಿದ ಹಗರಣಕ್ಕೆ ಸಂಬಂಧಿಸಿದಂತೆ ಕೃಷಿ ಕೇಂದ್ರಕ್ಕೆ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಮರ ಸಾಗಾಟದ ಕುರಿತು ಪ್ರಕರಣ ದಾಖಲಾಗಿದೆ. 20 ದಿನಗಳ ಕಳೆದರೂ ಕೂಡ ಆರೋಪಿಗಳ ವಿರುದ್ಧ ಕ್ರಮ ಆಗಿಲ್ಲ. ಪ್ರಕರಣದಲ್ಲಿ ಭಾಗಿಯಾಗಿರುವ ಹಿರಿಯ ಕ್ಷೇತ್ರ ಅಧೀಕ್ಷಕ ಶಂಕರ್ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು. ಅಲ್ಲದೆ ಅವರನ್ನು ತಕ್ಷಣ ಅಮಾನತಿರಿಸಬೇಕು ಎಂದು ಆಗ್ರಹಿಸಿದ್ದಾರೆ. ರೈತರಿಗೆ ಅನುಕೂಲ ಕಲ್ಪಿಸುವ ಸಲುವಾಗಿ 400 ಎಕರೆ ಜಾಗವನ್ನು ಇರಿಸಲಾಗಿದೆ. ಆದರೆ ರೈತರಿಗೆ ಪೂರಕವಾಗಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ. ಅಧಿಕಾರಿಗಳು ತಮ್ಮ ಖಾಸಗಿಗೆ ಕೃಷಿ ಕೇಂದ್ರದ ಸ್ವತ್ತುಗಳನ್ನು ಬಳಸುತ್ತಿದ್ದಾರೆ. ಓರ್ವ ಅಧಿಕಾರಿಯ ಬೇಜವಾಬ್ದಾರಿಯಿಂದಾಗಿ ಕೃಷಿಕರಿಗೆ ಅನ್ಯಾಯವಾಗುತ್ತಿದೆ ಎಂದಿದ್ದಾರೆ. ಬ್ರಹ್ಮಾವರದ ಕೃಷಿ ಕಾಲೇಜಿನಲ್ಲಿ ನಡೆದ ಘಟನೆ ಬಗ್ಗೆ ಇವತ್ತು ನಾನು ಭೇಟಿ ನೀಡಿದ್ದೇನೆ. ಈಗಾಗಲೇ ಮಾಹಿತಿಯನ್ನು ಪಡ್ಕೊಂಡು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆ ಬಗ್ಗೆ ಕ್ರಮ ಕೈಗೊಳ್ಳಲು ಸೂಚನೆ ನೀಡಿದ್ದೇನೆ. ಆದರೆ 18 ತಾರೀಕು ಡಿಸೆಂಬರ್ಗೆ ಆ ಬಗ್ಗೆ ದೂರು ದಾಖಲಾಗಿದ್ದರೂ ಕೂಡ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದ ಕಾರಣ ಲೋಕಲ್ನವರ ಬಗ್ಗೆ ಮತ್ತೆ ಆ ಭಾಗದ ಜನರು ಆ ಬಗ್ಗೆ ಬಹಳಷ್ಟು ಚರ್ಚೆಗಳನ್ನು ಮಾಧ್ಯಮದ ಬರಲಿಕ್ಕೆ ಹೋಗಿ ಇವತ್ತು ನಾನು ಭೇಟಿ ನೀಡಿದ್ದೇನೆ. ಈಗಾಗಲೇ VCಗೆ ಇರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅವರ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು. ನಂತರ ತಪ್ಪಿಸರ ಮೇಲೆ ಕೂಡ ಯಾರು ಮರ ಕದ್ದಿದ್ದಾರೆ ಕಡಿದಿದ್ದಾರೆ ಅವರ ಮೇಲೆ ಕೂಡ ನಮ್ಮ ಕಾನೂನಲ್ಲಿ ಏನು ಅವಕಾಶ ಉಂಟು ಆ ಪ್ರಕಾರ ಕಾನೂನು ರೀತಿಯ ಕ್ರಮ ಕೈಗೊಳ್ಳುವ ಅವರ ಮೇಲೆ ಶಿಸ್ತು ಕ್ರಮದ ಜೊತೆಗೆ ಅವರನ್ನು ಸಸ್ಪೆಂಡ್ ಮಾಡಬೇಕೆಂದು ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದೇವೆ. ಒಂದು 400 ಎಕರೆ ವಿಸ್ತೀರ್ಣ ಇರುವಂಥ ಕೃಷಿ ಇಲಾಖೆಯ ಜಾಗದಲ್ಲಿ ಬಹುತೇಕ ಭಾಗ ಇವತ್ತು ಪಡಾರಿಯಾಗಿ ಉಂಟು, ಖಾಲಿ ಉಂಟು. ಬಹುತೇಕ ಅಭಿವೃದ್ಧಿಗೆ ಬಹಳಷ್ಟು ಅವಕಾಶ ಉಂಟು. ಆದರೆ ಕೇವಲ ಯಾರೋ ಒಂದು ವ್ಯಕ್ತಿಗೆ ಸ್ವಾರ್ಥಕ್ಕಾಗಿ ಅದು ಬಳಕೆ ಆಗ್ತಾ ಉಂಟು. ಅದರಿಂದಾಗಿ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ DC ಕೂಡ ಈ ಬಗ್ಗೆ ಚರ್ಚೆ ಮಾಡಿದ್ದೇನೆ. ಅದರ ಅಭಿವೃದ್ಧಿ ದೃಷ್ಟಿ ಕೃಷಿಕರಿಗೆ ಅದರ ಪ್ರಯೋಜನ ಆಗಬೇಕು ಹೊರತು ಯಾವುದೋ ಖಾಸಗಿ ಬಂಡವಾಳಶಾಹಿ ವ್ಯಕ್ತಿಗಳಿಗೆ ಅದು ಪ್ರಯೋಜನ ಆಗುವ ದೃಷ್ಟಿಯಲ್ಲಿ ಮುಂದಿನ ದಿನದಲ್ಲಿ ಒಂದು ಸಭೆ ಕರೆದು ಆ ಬಗ್ಗೆ ಒಂದು ನಿರ್ಣಯಗಳನ್ನು ಕೂಡ ಕೈಗೊಳ್ತೇವೆ. ಅದೇ ರೀತಿ ಈ ಯಾರು ಮರ ಕದ್ದಿದ್ದಾರೆ, ಯಾರು FIR ಅಲ್ಲಿ ಯಾರೋ ಇಬ್ಬರ ಹೆಸರು ದಾಖಲಾಗಿದೆ ಅವರನ್ನು ತಕ್ಷಣ ಅವರ ಮೇಲೆ ಒಬ್ಬ ಯಾರ ಖಾಸಗಿ ವ್ಯಕ್ತಿ, ಇನ್ನೊಂದು ಈ ಸಂಸ್ಥೆಗೆ ಸಂಬಂಧಪಟ್ಟ ಶಂಕರ್ ಎಂಬ ಹೆಸರಲ್ಲಿ ಈಗಾಗಲೇ FIR ಆಗಿದೆ. ಶಂಕರ್ ಅವರ ಮೇಲೆ ಶಿಸ್ತು ಕ್ರಮ ಇಲಾಖೆಯವರು ತಗೊಳ್ಬೇಕು. ಇಲ್ಲದಿದ್ದಲ್ಲಿ ಜನಸಾಮಾನ್ಯರು ಈ ರೀತಿ ಹೋರಾಟಕ್ಕೆ ಈಗಾಗಲೇ ಸಜ್ಜಾಗಿದ್ದಾರೆ. ಜನರ ಪರವಾಗಿ ನಾನು ಕೂಡ ಅವ್ರ ಜೊತೆ ನಿಲ್ಬೇಕಾದ ಅನಿವಾರ್ಯತೆ. ಅದರಿಂದಾಗಿ 24 ಗಂಟೆಯೊಳಗೆ ಸಸ್ಪೆಂಡ್ ಮಾಡದಿದ್ರೆ ಮುಂದೆ ನಾವು ಚರ್ಚೆ ಮಾಡಿ ನಿರ್ಣಯಗಳನ್ನು ಕೈಗೊಳ್ಳುತ್ತೇವೆ. ರಾಜ್ಯದಲ್ಲಿ ಚಳಿಯ ಎಫೆಕ್ಟ್ ಎಳ್ನೀರು ವ್ಯಾಪಾರಿಗಳ ಮೇಲೆ ಗಂಭೀರ ಪರಿಣಾಮ ಬೀರಿದೆ. 80 ರೂಪಾಯಿಗೆ ಮಾರಾಟವಾಗುತ್ತಿದ್ದ ಒಂದು ಎಳ್ನೀರಿನ ಬೆಲೆ ಇದೀಗ 30-40 ರೂಪಾಯಿಗೆ ಇಳಿದಿದ್ದು ಎಳ್ನೀರು ವ್ಯಾಪಾರಿಗಳು ಸಂಕಷ್ಟ ಎದುರಿಸುವಂತಾಗಿದೆ. ಸಣ್ಣ ಗಾತ್ರದ ಎಳ್ನೀರು ಕೇವಲ 20 ರೂಪಾಯಿಗೂ ಲಭ್ಯವಿದೆ. ಮಂಡ್ಯ ಜಿಲ್ಲೆಯಿಂದ ಎಳ್ನೀರು ದೆಹಲಿ, ಪುಣೆ, ಗೋವಾ, ಗುಜರಾತ್, ಹೈದರಾಬಾದ್ ಸೇರಿದಂತೆ ವಿವಿಧ ರಾಜ್ಯಗಳಿಗೆ ಸರಬರಾಜು ಆಗುತ್ತಿತ್ತು. ಜೊತೆಯಲ್ಲಿ ವಿದೇಶಗಳಿಗೂ ರಫ್ತಾಗುತ್ತಿತ್ತು. ಉತ್ತರ ಭಾರತದಲ್ಲಿ ಮಂಡ್ಯದ ಎಳ್ನೀರಿಗೆ ಭಾರಿ ಬೇಡಿಕೆ ಇತ್ತು. ಆದರೆ ಈಗ ಉತ್ತರ ಭಾರತದಲ್ಲಿ ಕೊರೆಯುವ ಚಳಿ ಇದ್ದು ಎಳ್ನೀರಿಗೆ ಬೇಡಿಕೆ ತೀರಾ ಕಡಿಮೆಯಾಗಿದೆ. ಹೊರ ರಾಜ್ಯಗಳಿಗೆ 100ಕ್ಕೂ ಅಧಿಕ ಲೋಡ್ ಎಳ್ನೀರು ಸರಬರಾಜು ಆಗುತ್ತಿತ್ತು. ಆದರೆ ಈಗ ಈ ಪ್ರಮಾಣ 30ರಿಂದ 40ಕ್ಕೆ ಕುಸಿದಿದೆ. ರಾಜ್ಯದಲ್ಲಿಯೂ ಎಳ್ನೀರು ಕುಡಿಯುವವರ ಸಂಖ್ಯೆ ಕಡಿಮೆಯಾಗಿದ್ದು ಈ ಎಲ್ಲ ಕಾರಣಗಳಿಂದಾಗಿ ಎಳ್ನೀರಿನ ದರ ಒಂದಕ್ಕೆ 40 ರೂಪಾಯಿ ತಲುಪಿದ್ದು ರೈತರು ಸಂಕಷ್ಟದಲ್ಲಿದ್ದಾರೆ. ಕಾಂತಾರ ಸಿನಿಮಾಗಳ ಬಳಿಕ ಮನರಂಜನೆಯ ವಸ್ತುವಾಗಿರುವ ದೈವಾರಾಧನೆಯು
ಸ್ಯಾಂಡಲ್ವುಡ್ ಸಿನಿಮಾಗಳಿಂದಾಗಿ ಮತ್ತಷ್ಟು ಅಪಾಯಕ್ಕೆ ಸಿಲುಕುತ್ತಿದೆ. ಇದೀಗ ಕೊರಗಜ್ಜ ಚಿತ್ರತಂಡ ಕೂಡ ಸಿನಿಮಾ ಪ್ರಚಾರದ ಗೀಳಿಗೆ ಬಿದ್ದು ದೈವರಾಧನೆಗೆ ಅಪಪ್ರಚಾರ ಎಸಗುವ ಕಾರ್ಯವೊಂದಕ್ಕೆ ಮುಂದಾಗಿದೆ. ಈಗಾಗಲೇ ಕೊರಗಜ್ಜ ಸಿನಿಮಾದ ಹಾಡುಗಳು ರಿಲೀಸ್ ಆಗಿದ್ದು, ಈ ಹಾಡುಗಳಿಗೆ ರೀಲ್ಸ್ ಮಾಡಿ ಹಂಚಿಕೊಂಡರೆ ಬಹುಮಾನ ಕೊಡುವುದಾಗಿ ಚಿತ್ರತಂಡ ಹೇಳಿದೆ. ಯಾರ ರೀಲ್ಸ್ಗೆ ಹೆಚ್ಚು ಲೈಕ್ಸ್ ಹಾಗೂ ಕಮೆಂಟ್ ಬರುತ್ತದೆಯೋ ಆ ರೀಲ್ಸ್ಗೆ ಬಹುಮಾನ ಸಿಗಲಿದೆ ಎನ್ನಲಾಗಿದೆ. ಆದರೆ ಈ ಆಫರ್ ಕೊಡಗಿನ ದೈವ ನರ್ತಕರ ಕಣ್ಣು ಕೆಂಪಗಾಗಿಸಿದೆ. ಸುಧೀರ್ ಅತ್ತವರ್ ನಿರ್ದೇಶನದ ಈ ಸಿನಿಮಾ ಕೊರಗಜ್ಜನ ದೈವಕ್ಕೆ ಸಂಬಂಧಿಸಿದಾಗಿದೆ. ಈ ಸಿನಿಮಾದ ಹಾಡುಗಳಿಗೆ ರೀಲ್ಸ್ ಮಾಡಿ ಶೇರ್ ಮಾಡಿದರೆ ಕೋಟಿ ರೂಪಾಯಿ ಬಹುಮಾನ ನೀಡ್ತೀವಿ ಅಂತ ಚಿತ್ರತಂಡ ಹೇಳಿದೆ. ಹೀಗಾಗಿ ಜನರು ಕೊರಗಜ್ಜನಂತೆ ಮೇಕಪ್ ಮಾಡಿಕೊಂಡು ರೀಲ್ಸ್ ಮಾಡಿದರೆ ನಮ್ಮ ದೈವರಾಧನೆಗೆ ಅಪಪ್ರಚಾರ ಮಾಡಿದಂತೆ ಎಂಬುದು ದೈವ ನರ್ತಕರ ಆಕ್ರೋಶಕ್ಕೆ ಕಾರಣವಾಗಿರುವ ವಿಷಯವಾಗಿದೆ. ಹೀಗಾಗಿ ಈ ಸ್ಪರ್ಧೆಯ ವಿರುದ್ಧ ಕಾನೂನು ಹೋರಾಟ ನಡೆಸುವುದಾಗಿ ದೈವರಾಧಕರ ಸಂಘ ತಿಳಿಸಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ. ಬಿಗ್ ಬಾಸ್ ಸೀಸನ್ 11 ಇನ್ನೇನು ಫೈನಲ್ ಹಂತಕ್ಕೆ ಬಂದು ನಿಲ್ಲಲು ಕೆಲವೇ ದಿನಗಳು ಬಾಕಿ ಉಳಿದಿದೆ. ಈ ನಡುವೆ ಕಳೆದ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಮನೆಯಿಂದ ಹೊರಬಿದ್ದು ಸಂದರ್ಶನಗಳಲ್ಲಿ ಬಿಗ್ ಬಾಸ್ ಹಾಗೂ ಕಲರ್ಸ್ ಕನ್ನಡ ವಿರುದ್ಧ ಗಂಭೀರ ಆರೋಪ ಮಾಡಿದ ಮಾಳು ನಿಪ್ನಾಳ ಯೂಟರ್ನ್ ಹೊಡೆದಿದ್ದಾರೆ. ನಾನು ಉತ್ತರ ಕರ್ನಾಟಕದ ಪ್ರತಿಭೆ, ನನಗೆ ಉತ್ತರ ಕರ್ನಾಟಕದ ಜನತೆಯ ಸಂಪೂರ್ಣ ಬೆಂಬಲವಿತ್ತು. ಬಿಗ್ ಬಾಸ್ ಸೀಸನ್ 11ರಲ್ಲಿ ಗೆಲ್ಲೋಕೆ ನನ್ನನ್ನು ಬಿಟ್ಟು ಮತ್ಯಾರಿಗೂ ಅರ್ಹತೆ ಇರಲಿಲ್ಲ ಎಂದು ಸಂದರ್ಶನಗಳಲ್ಲಿ ಗುಡುಗಿದ್ದ ಮಾಳು ನಿಪ್ನಾಳ ಕಿಚ್ಚ ಸುದೀಪರ ಎದುರು ತಂಡ ಹೊಡೆದಿದ್ದಾರೆ. ವಾರದ ಕತೆ ಕಿಚ್ಚನ ಜೊತೆ ಕಾರ್ಯಕ್ರಮದಲ್ಲಿ ಸುದೀಪ್ ಎದುರು ಬಂದು ನಿಲ್ಲುತ್ತಿದ್ದಂತೆ ಮಾಳು ನಿಪ್ನಾಳ್ ಅವರ ಆರ್ಭಟವೆಲ್ಲ ಕಡಿಮೆಯಾಗಿತ್ತು. ಇಂಟರ್ವ್ಯೂಗಳಲ್ಲಿ ಸಂದರ್ಶಕರು ಕೇಳುವ ಒಂದು ಪ್ರಶ್ನೆಗೆ ಇಡೀ ಎಪಿಸೋಡ್ನಷ್ಟು ಉತ್ತರ ಕೊಡ್ತಾ ಇದ್ದೀರಾ, ಬಿಗ್ ಬಾಸ್ ಮನೆಯೊಳಗೆ ಇರುವಾಗ ಏಕೆ ಆಗಿದ್ರಿ ಎಂದು ಸುದೀಪ್ ಕೇಳಿದ ಪ್ರಶ್ನೆಗೆ ಮಾಳು ನಿಪ್ನಾಳ, ನಾನು ಏನಾದರೂ ತಪ್ಪು ಮಾತಾಡಿದರೆ ಮನೆ ಮಗ ಎಂದುಕೊಂಡು ಕ್ಷಮಿಸಿಬಿಡಿ ಎಂದು ಹೇಳಿದ್ದಾರೆ. ಮಾಳು ನಿಪ್ನಾಳರ ಈ ಮಾತಿಗೆ ಸುದೀಪ್ ನಕ್ಕು ಆಲಿಂಗನ ಮಾಡಿಕೊಂಡಿದ್ದಾರೆ. ಕಳೆದ ವಾರ ಮಾರ್ಕ್ ಸಿನಿಮಾ ಪ್ರಚಾರ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ವೀಕೆಂಡ್ ಎಪಿಸೋಡ್ಗೆ ಕಿಚ್ಚ ಸುದೀಪ್ ಗೈರಾಗಿದ್ದರು. ಹೀಗಾಗಿ ಬಿಗ್ ಬಾಸ್ ಸ್ಪರ್ಧಿಗಳಾದ ಸೂರಜ್ ಸಿಂಗ್ ಹಾಗೂ ಮಾಳು ನಿಪ್ನಾಳ ಕಿಚ್ಚ ಸುದೀಪರ ಅನುಪಸ್ಥಿತಿಯಲ್ಲಿ ಎಲಿಮಿನೇಟ್ ಆಗಿದ್ರು. ಈ ಹಿನ್ನೆಲೆಯಲ್ಲಿ ನಿನ್ನೆಯ ಎಪಿಸೋಡ್ನಲ್ಲಿ ಇಬ್ಬರನ್ನು ಕರೆಯಿಸಿ ಕಿಚ್ಚ ಸುದೀಪ್ ಮಾತನಾಡಿದ್ದಾರೆ. ಇನ್ನಷ್ಟು ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೆಕ್ಸ್ಟ್. ಇದು ವರ್ತಮಾನದ ಕೈಗನ್ನಡಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.